ನಮಸ್ಕಾರ. T20 ವಿಶ್ವಕಪ್ ಫೀವರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಬಹಳ ಮುಖ್ಯವಾಗಿ ಈಗ ಎರಡನೇ ಸೆಮಿಫೈನಲ್ ಪಂದ್ಯ ಇಂಪಾರ್ಟೆಂಟ್ ಪಂದ್ಯ ಆಗುತ್ತೆ. ಗೆದ್ದವರು ನೇರವಾಗಿ ಫೈನಲ್ಗೆ ಪ್ರವೇಶ ಆಗ್ತಾರೆ, ಅಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಆಡ್ತಾರೆ. ಸೊ ಬೆಳಗಿನ ಪಂದ್ಯ ಒನ್ ಸೈಡ್ ಆಯಿತು, ಅಂದರೆ ಇತಿಹಾಸ ಸೃಷ್ಟಿ ಆಯಿತು ಸೌತ್ ಆಫ್ರಿಕಾ ತಂಡದಲ್ಲಿ. ಯಾಕೆಂದರೆ ಮೊದಲ ಬಾರಿಗೆ ಫೈನಲ್ಗೆ ಪ್ರವೇಶ ಮಾಡಿರುವಂಥದ್ದು. ಹಾಗಾಗಿ ಸಾಕಷ್ಟು ಕುತೂಹಲ ಇರುವಂಥದ್ದು ಸೌತ್ ಆಫ್ರಿಕಾ ವಿರುದ್ಧ ಯಾವ ಟೀಮ್ ಇರುತ್ತೆ ಅಂತೇಳಿ. ಯಾಕಂದರೆ ಇಂಡಿಯಾ ಮತ್ತು ಇಂಗ್ಲೆಂಡ್ ಇರುವಂಥದ್ದು ಇವತ್ತು ಎರಡನೇ ಸೆಮಿಫೈನಲ್ ಪಂದ್ಯ. ರಾತ್ರಿ 8 ಗಂಟೆಗೆ ಈ ಪಂದ್ಯ ಶುರುವಾಗುತ್ತೆ. ಸೊ ಹಾಗಾಗಿ ಪಿಚ್ ರಿಪೋರ್ಟ್ ಏನು ಹೇಳುತ್ತೆ, ಇವತ್ತಿನ ಪಂದ್ಯ ಹೇಗೆ ಇರ್ಬೋದು, ಇದರ ಜೊತೆಗೆ ಬೆಳಗ್ಗೆ ಏನೆಲ್ಲ ಆಯಿತು ಡ್ರಾಮಾ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲಿಗೆ ಜನಾರ್ದನ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಪಾಟೀಲ್ರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಎಂ ಕುಮಾರ್. ಹಾಯ್ ಎಸ್. ಬೆಳಗ್ಗೆ ನಾವು ಸಾಕಷ್ಟು ನಿರೀಕ್ಷೆ ಮಾಡಿದ್ದೀವಿ, ನಿನ್ನೆ ಕೂಡ ಹೇಳಿದ್ದೀವಿ. ಒಟ್ಟಿನಲ್ಲಿ ಸೆಮಿಫೈನಲ್ ಅಂತ ಹೇಳಿದಾಗ ಕಾದಾಟ ಚೆನ್ನಾಗಿರುತ್ತೆ, ಕೊನೆ ಹಂತದವರೆಗೂ ಹೋಗಬೇಕಾಗತ್ತೆ ಅಂಥೇಳಿ. ಬಟ್ ಎಲ್ಲೋ ಒಂದು ಕಡೆ ಹಂಗೆ ಆಗಲಿಲ್ಲ ಇವತ್ತಿನ ಪಂದ್ಯ. ಆಲ್ಮೋಸ್ಟ್ 56ಕ್ಕೆ ಆಲ್ಔಟ್ ಆಯಿತು ಅಫ್ಘಾನಿಸ್ತಾನ. ಸೊ ಹಾಗಾಗಿ ಒಂದು ಒಳ್ಳೆಯ ಅವಕಾಶ ಇರೋದು ಈಗ ಸೌತ್ ಆಫ್ರಿಕಾಗೆ ಚಾಂಪಿಯನ್ ಆಗೋದಕ್ಕೆ, ಇತಿಹಾಸವನ್ನು ನಿರ್ಮಾಣ ಮಾಡೋದಕ್ಕೆ. ಯಾಕಂದರೆ ಅವರ ಹಣೆಪಟ್ಟಿ ಏನಿದೆ ಅನ್ನೋದು ಕೂಡ ಗೊತ್ತಿರುವಂಥ ವಿಚಾರ. ಬಟ್ ಈ ಬಾರಿ ಬದಲಾವಣೆ ಆಗೋಕ್ಕೆ ಎಲ್ಲ ಅವಕಾಶ ಇದೆ. ಹೇಗಿತ್ತು ಬೆಳಗಿನ ಪಂದ್ಯ? ಭಾಳ ಚೆನ್ನಾಗಿತ್ತು ಬೆಳಗಿನ ಪಂದ್ಯ. ನರ್ವಸ್ 90 ಅಂತೇಳಿ ನಾವು ಕರಿಬೋದು ಅವ್ರನ್ನ. ಅಂದರೆ ಯಾವುದೋ ಒಂದು ಆಟಗಾರ 90 ರನ್ ಹೊಡೆದ್ಬಿಟ್ಟು 100 ರನ್ನು ಕೊನೆ 10 ರನ್ ಹೊಡೆಯುವಾಗ ಒಂದು ನರ್ವಸ್ ಆಗಿಬಿಡ್ತಾನೆ. ಅದೇ ರೀತಿ ಇವರು ಪ್ರತಿ ಬಾರಿನೂ ಸೌತ್ ಆಫ್ರಿಕಾದ ಪರಿಸ್ಥಿತಿ ಏನಂತಂದರೆ ಫೈನಲ್ಗೆ ಹೋಗಬೇಕು ಇನ್ನೇನು ಅಂತ ರೀಚ್ ಆಗಿಬಿಡ್ತಾರೆ ಅನ್ನೋ ಸಂದರ್ಭದಲ್ಲಿ ಸೋಲೋದು ಜಾಸ್ತಿ ಆಗಿತ್ತು. ಅವ್ರು ಫಸ್ಟ್ ಟೈಮ್ ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ವಿಶ್ವಕಪ್ನ ಫೈನಲನ್ನು ಆಡ್ತಾ ಇದ್ದಾರೆ. ಅವರು ಗೆಲ್ತಾರೋ ಸೋಲ್ತಾರೋ ಅದು ಮುಂದಿನ ವಿಚಾರ. ಎರಡು ಟೀಮ್ ಹಂಗೆ ಇತ್ತು. ಹಂಗೆ ಇತ್ತು. ಆದರೆ ಇಲ್ಲಿ ಅಫ್ಘಾನಿಸ್ತಾನವನ್ನು ಮೆಚ್ಚಲೇಬೇಕು. ಇಲ್ಲಿವರೆಗೆ ಅವ್ರು ಬಂದ್ರಲ್ಲ, ಏನು ಬೈ ಲಕ್ ಬಂದಿದ್ದಲ್ಲ, ಅವರು ಭಾಳ ಎಫರ್ಟ್ ಹಾಕಿ ಬಂದಿದ್ದಾರೆ, ಭಾಳ ಅದ್ಭುತವಾಗಿ ಆಡ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತು ಅವರು ಮಾಡಿದ ಒಂದು ತಪ್ಪು, ಹಿಂದೆ ಸೌರವ್ ಗಂಗೂಲಿ ಕೂಡ ಇದೇ ರೀತಿ ತಪ್ಪು ಮಾಡಿದ್ರು. ಮೋಸ್ಟ್ಲಿ ಪಾಟೀಲ್ ಹೌದು ಸರ್. ಆ ಫೈನಲ್, ಆ ಒಂದು ಸೆಮಿಫೈನಲ್ನಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರ ಕೆಲವೊಂದು ಸಂದರ್ಭದಲ್ಲಿ ನಾವು ಟಾಸ್ ಸೋಲೋದು ನಮಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ಇಂಥ ಸಂದರ್ಭ ನೋಡಿದಾಗ ಗೊತ್ತಾಗುತ್ತೆ. ಇವತ್ತಿನ ಮ್ಯಾಚ್ನಲ್ಲಿ ಬೆಳಿಗ್ಗೆ ಆಗಿದ್ದು ಅದನ್ನೇ. ಟಾಸ್ ಗೆದ್ದು ಅವರು ಬ್ಯಾಟಿಂಗನ್ನು ಆಯ್ದುಕೊಂಡ್ರು. ಆ ಪಿಚ್ಚಿನ ಮರ್ಮ ಏನು ಅಂತ ಗೊತ್ತಿತ್ತು. ಅದನ್ನು ತಪ್ಪು ಮಾಡಿರೋ ಕಾರಣಕ್ಕಾಗಿ ಇವತ್ತು ಫೈನಲ್ಗೆ ಹೋಗುವಂಥ ಬಹಳ ದೊಡ್ಡ ಅವಕಾಶವನ್ನು ಅಫ್ಘಾನಿಸ್ತಾನ. ಯಾಕಂದರೆ ನೀವು ಹೇಳಿದಾಗೆ ಟಾಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇತ್ತು. ಬಟ್ ಅವ್ರು ಗೆದ್ದಿದ್ರು, ಒಂದು 30% ಅವ್ರ ಕಡೆ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಪಾಟೀಲ್ರೆ ಇದನ್ನು ನೋಡ್ತಾ ಇದ್ದಾರೆ, ಅಂದರೆ ಆರಂಭದಲ್ಲಿ ಇವ್ರು ಬ್ಯಾಟಿಂಗ್ ತೊಗೊಂಡಿದ್ದು ಎಲ್ಲೋ ಒಂದು ಕಡೆ ಅದೇ ಮೈನಸ್ ಆಯ್ತಾ? ಹೌದು, ಹೆಬ್ಬಾರ್ ಸರ್ ಹೇಳ್ದಂಗೆ ಅವಕಾಶ ತನ್ನ ಹತ್ರನೇ ಇದ್ದಾಗ ಅದನ್ನು ಬಳಸ್ಕೊಳ್ದೇ ಇರೋರು ಮೂರ್ಖರು ಅಷ್ಟೇ. ಅದನ್ನು ರಶೀದ್ ಖಾನ್ ಎದ್ದು ಕಾಣಿಸೋ ಹಾಗೆ ಮಾಡಿದರು. ನೋಡಿ, ಆ ಒಂದು ಪಿಚ್ನಲ್ಲಿ ಬಾಲಿಂಗ್ ಫ್ರೆಂಡ್ಲಿ ಪಿಚ್ ಅನ್ನೋದು ಯಾವಾಗಲೂ ಗೊತ್ತಿದೆ. 90, 100 ಆದರೂ ಕೂಡ ಅಲ್ಲಿ ಫೈಟ್ ಆಗುತ್ತೆ ಅನ್ನೋದು ಗೊತ್ತಿದೆ. ಯಾಕೆ ನೀವು ಬ್ಯಾಟಿಂಗ್ ತೊಗೊಂಡ್ರಿ? ಅದು ದೊಡ್ಡ ಬ್ಲಂಡರ್. ಅದು ನಾನು ಶಾಕ್ ಆಗಿಬಿಟ್ಟೆ ಅವರು ಬ್ಯಾಟಿಂಗ್ ತೊಗೊಂಡಾಗ. ಸ್ಪೆಷಲಿ ಹೇಳ್ತೀನಿ, ಆ ಬಾಲಿಂಗ್ ಹೇಗಿತ್ತು ಅಂತಂದರೆ ಸೌತ್ ಆಫ್ರಿಕಾದು ಎಲ್ಲೋ ಚಿಕ್ಕ ಮಕ್ಕಳ ಜೊತೆ ಗಲ್ಲಿ ಕ್ರಿಕೆಟ್ ಆಡೋರ ಜೊತೆ ಆಡ್ತಾ ಇದ್ದೀವಿ ಏನೋ ಅಂತ ಅನ್ನಿಸ್ತಾ ಇತ್ತು. ಒಂದು ಕೂಡ ನೇರವಾಗಿ ಮಿಡಲ್ ಬ್ಯಾಟಿಗೆ ಬಂದು ಬಾಲ್ ಟಚ್ ಆಗಿದೆ ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಒಂದು ಬಾಲ್ ಕೂಡ ಅಷ್ಟು ನೀಟಾಗಿ ಕರಾರುವಕ್ಕಾಗಿ ಬಾಲಿಂಗನ್ನು ಮಾಡಿದರು. ಬಾಲಿಂಗ್ ಮಾತ್ರ ಮೆಚ್ಚಲೇಬೇಕು. ಇನ್ಮೇಲೆ ಒಂದು ಹನಿಪಟ್ಟಿ ಇತ್ತು, ನೀವು ಹೇಳಿದ್ರಿ ಚೋಕರ್ಸ್ ಅನ್ನೋದು, ಅದನ್ನು ತೆಗೆದಿಟ್ಬಿಡಿ, ಇನ್ನು ಯಾರು ಅನ್ನಕ್ಕೆ ಹೋಗ್ಬಿಡಿ, ಯಾಕೆಂದರೆ ಫೈನಲ್ ಹೋಗಿಬಿಡ್ತೀವಿ ಸೌತ್ ಆಫ್ರಿಕಾ. ಒಂದು ಕುತೂಹಲ ಅಂತೂ ಖಂಡಿತವಾಗ್ಲೂ ಇತ್ತು. ಆಸ್ಟ್ರೇಲಿಯಾ ಹೊರಗಡೆ ಹೋಗಿತ್ತು, ಪಾಕಿಸ್ತಾನ ಹೊರಗಡೆ ಹೋಗಿತ್ತು, ನ್ಯೂಜಿಲೆಂಡ್ ಹೊರಗಡೆ ಹೋಗಿತ್ತು. ಸಣ್ಣ ಸಣ್ಣ ತಂಡಗಳನ್ನು ಎಲ್ಲ ಮೀರಿಸಿ ಅಫ್ಘಾನಿಸ್ತಾನ ಸೆಮಿಫೈನಲ್ ಹಂತಕ್ಕೆ ಬಂದಿತ್ತು. ಖಂಡಿತವಾಗ್ಲೂ ಫೈಟ್ ಕೊಡ್ತಾರೆ. ಯಾವ್ದು ನೆನಪಾಗ್ತಾ ಇತ್ತು ಗೊತ್ತಾ? ಯಾವಾಗಲೂ 1983 ವರ್ಲ್ಡ್ ಕಪ್ ನೆನಪಾಗ್ತಾ ಇತ್ತು. ಭಾರತ ಕೂಡ ಜಸ್ಟ್ ಪ್ರಾಕ್ಟೀಸ್ಗೋಸ್ಕರ ಹೋಗಿತ್ತು, ಅಥವಾ ಒಂದು ಮೂಮೆಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಹೋಗಿತ್ತು. ಬಟ್ ವಿಶ್ವಕಪ್ಪನ್ನೇ ಗೆದ್ದಿದ್ರು. ಅಫ್ಘಾನಿಸ್ತಾನ ಕೂಡ ಹಾಗೇ ಆಗುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಒನ್ ಸೈಡ್ ಮ್ಯಾಚ್ ಆಯಿತು. ಮಾಡಿದ ತಪ್ಪಿಗೆ ಅನುಭವಿಸಬೇಕಾಯಿತು, ಅಷ್ಟೇ, ಬೇರೆ ಏನೂ ಇಲ್ಲ. ಬಟ್ ದಕ್ಷಿಣ ಆಫ್ರಿಕಾ ಬಾಲಿಂಗ್ ಬ್ಯಾಟಿಂಗ್ ಎರಡನ್ನೂ ಮೆಚ್ಚಬೇಕು. ಆ ಒಂದು ABD ಈ ಒಂದು ವಿಶ್ವಕಪ್ಗಿಂತ ಮುಂಚೆ ಹೇಳಿದರು, ಆ ಒಂದು ಮಾತು ನಿಜ ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಅವ್ರು ಗೆದ್ರು ಕೂಡ ನನಗೇನು ಅಷ್ಟೊಂದು ಬೇಜಾರಿಲ್ಲ. ಖಂಡಿತ, ನಿಜವಾಗ್ಲು ಈಗ ಯಾರು ಗೆದ್ರು ಕೂಡ ಏನು ಬೇಜಾರ. ಯಾಕಂದ್ರೆ ನಮ್ಮ ಇಂಡಿಯಾ ಸಪೋರ್ಟ್ ಇರೋದು ಎರಡು ಟೀಮ್ಗೆ. ನನ್ಗೆ ಅನ್ಸ್ತಾ ಇರೋದು ಭಾರತಕ್ಕಿಂತ ಎರಡು ಟೀಮ್ಗೆ ಜಾಸ್ತಿ ಸಪೋರ್ಟ್ ಇದೆ. ಯಾಕಂದ್ರೆ ಎರಡು ಟೀಮ್ ಕಷ್ಟದಲ್ಲಿ ಇರೋದು, ಕಷ್ಟದಿಂದಾನೇ ಬಂದಿರೋದು. ಸಾಕಷ್ಟು ಗೆಲ್ಲುವಂತ ಟ್ರೋಫಿಯನ್ನು ಸೋತು ಬಂದಿದ್ದಾರೆ. ಸೊ ಮೂಮೆಂಟಲ್ಲಿ ಎಲ್ಲವನ್ನು ಕಳ್ಕೊಂಡಿದ್ದಾರೆ. ಬಟ್ ಒಂದು ಒಳ್ಳೆಯ ಅವಕಾಶ. ಬಟ್ ಎಲ್ಲೋ ಒಂದು ಕಡೆ
ರಶೀದ್ ಖಾನ್ ಪ್ಲಾನಿಂಗ್ ಏನಿರ್ಬೋದು ಅಂತೇಳಿ, ಯಾಕಂದ್ರೆ ಈಗ ಕಳೆದ ಪಂದ್ಯದಲ್ಲಿ ಕಡಿಮೆ ರನ್ ಇತ್ತು, 105 ಏನಿತ್ತು, ಅದನ್ನ ಡಿಪೆಂಡ್ ಮಾಡಿದ್ರು. ಸೊ ಆ ಒಂದು ಆಲೋಚನೆಯಲ್ಲಿ ಈ ರೀತಿಯ ಪ್ಲಾನ್ ವರ್ಲ್ಡ್ ತಗೊಂಡಿದ್ದಾರೆ. ಕಪ್ ನಲ್ಲಿ ಬಹುತೇಕ ನಾವು ನೋಡಿದಾಗೆ ಆರಂಭದಿಂದನೂ ಬೌಲರ್ಸ್ ಗಳ ಮೇಲುಗೈ ಈ ವರ್ಲ್ಡ್ ಕಪ್ ನಲ್ಲಿ ಬಹಳ ಕಡಿಮೆ ಈ ರೀತಿ ಆಗೋದು. ಅದರಲ್ಲೂ ನ್ಯೂಯಾರ್ಕ್ ಆ ಕಡೆ ಆದ್ರಂತೂ ಬೌಲರ್ಸ್ ಗಳದೇ ತೀರ್ಮಾನ ಅಂತ ಅನ್ನೋ ರೀತಿಯಲ್ಲಿ ಇತ್ತು. ಅವರ ಮ್ಯಾಜಿಕ್ ಮಾಡೇ ಮಾಡ್ತಾರೆ ಅಂತ. IPL ನಲ್ಲಿ ಬ್ಯಾಟ್ಸ್ಮನ್ ಗಳವ, ಇಲ್ಲಿ ಬೌಲರ್ಸ್ ಇಲ್ಲಿ ಇರುವಂತ ಅವಕಾಶವನ್ನ ರಶೀದ್ ಖಾನ್ ಯಾಕೆ ಕೈ ತಪ್ಪಿದ್ರು ಅಂದ್ರೆ ಅವ್ರ ಲೆಕ್ಕಾಚಾರವೇ ಬೇರೆ ಆಯ್ತು. ಬ್ಯಾಟಿಂಗ್ ಅನ್ನ ಮಾಡಿ ಏನಿಲ್ಲ ಒಂದು 120 ನಾವು ರೀಚ್ ಆದ್ರೆ ಸಾಕು, 120, 130 ರೀಚ್ ಆಗ್ಬಿಟ್ವಿ ಅಂದ್ರೆ ಬಹಳಷ್ಟು ಮ್ಯಾಚ್ ನೋಡಿದ್ವಿ ನಾವು. 110ರಿಂದ 120 ಒಳಗಡೆನೆ ಬಹುತೇಕ ಮ್ಯಾಚ್ಗಳನ್ನ ಸ್ಕೋರ್ ಫಸ್ಟ್ ಬ್ಯಾಟಿಂಗ್ ಮಾಡಿಬಿಟ್ಟು ಸೆಕೆಂಡ್ ಬ್ಯಾಟಿಂಗ್ನವ್ರು ಸೋತಿದ್ದಾರೆ. ಅಂತಹ ಒಂದು ಸನ್ನಿವೇಶ ಇವರು ಅದೇ ಯೋಚನೆ ಮಾಡಿದ್ರು, ಆಗತ್ತೆ ನಮ್ಮ ಬ್ಯಾಟಿಂಗ್ ಚೆನ್ನಾಗಿದೆ. ಯಾಕಂದ್ರೆ ಅವ್ರು ಇದುವರೆಗೆ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ, ಎಲ್ಲರೂ ಕೂಡ ಪ್ರತಿ ಟಾಪ್ ಆರ್ಡ್ರು ಸಹಿತ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಅಷ್ಟು ಮಾಡ್ಕೊಂಡ್ಬಿಟ್ರೆ ಸೆಕೆಂಡ್ ನಾವು ಆರಾಮ್ಸೆ ಅವ್ರನ್ನ ಕಟ್ ಹಾಕ್ಬೋದು ಅಂತ ಪ್ಲಾನ್ ಮಾಡಿದ್ರು. ಅಂದ್ರೆ ಅತಿಯಾದ ಆತ್ಮವಿಶ್ವಾಸ ಬುದ್ಧ ಅವರು ಬೌಲರ್ ಆಗಿರೋದ್ರಿಂದ ಅತಿಯಾದ ಆತ್ಮವಿಶ್ವಾಸಕ್ಕಿಂತ ಈ ಸೌತ್ ಆಫ್ರಿಕಾ ಸತತ ಗೆಲುವು, ಸೋಲೇ ಇಲ್ಲ ಅವರಿಗೆ. ಈ ಬಾರಿ 2024ರಲ್ಲಿ ಕಂಟಿನ್ಯೂ ಗೆದ್ಕೊಂಡು ಬರ್ತಾ ಇರೋದು, ಗೆದ್ದುಕೊಂಡಿರೋದು ಇತಿಹಾಸ, ಫೈನಲ್ ಹೋಗಿರೋದು ಇತಿಹಾಸ. ಇದು ಒಂದ್ ಕಡೆ ಇಡೋಣ.